ನಮಸ್ಕಾರ ಬಿಗ್ ಬಾಸ್ ಮನೆಗೆ ನಾನು ನಿಮ್ಮ ಲೆಫ್ಟ್ ರಾಜೇಶ್. ಈ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಮೊನ್ನೆ ಬಿಗ್ ಬಾಸ್ ಹೇಳಿದಂತೆ ನಿಮ್ಮ ಆಸೆಗಳನ್ನು ಈಡೇರಿಸ್ತೀನಿ, ಅದಕ್ಕಾಗಿ ಒಂದು ಚೀಟಿಯಲ್ಲಿ ನೀವು 5 ಆಸೆಗಳನ್ನು ಬರೆದಿರಿ, ಅದರಲ್ಲಿ ಒಂದು ಆಸೆಯನ್ನು ನಾವು ಈಡೇರಿಸ್ತಂತೆ ಬಿಗ್ ಬಾಸ್ ಹೇಳಿದರು. ಅದೇ ರೀತಿ ನಿನ್ನೆ ಮನೆ ಸದಸ್ಯರೆಲ್ಲ ಮೂನ್ ಲೈಟ್ ಅಲ್ಲಿ ಊಟ ಮಾಡುವಂತೆ ಅದ್ದೂರಿಯಾಗಿ ಮಾಡಿದರು. ಇನ್ನು ಮನೆಯಲ್ಲಿರುವ ಸದಸ್ಯರು ತಮ್ಮ ಮನೆ ಸದಸ್ಯರ ಬಗ್ಗೆ ಒಂದೊಂದು ಪತ್ರವನ್ನು ಬರೆದು ಅದನ್ನು ಸ್ಟೇಜ್ ಮೇಲೆ ಹೇಳಬೇಕಂತ ಹೇಳಿದರು. ಇನ್ನು ಒಬ್ಬೊಬ್ರು ಒಂದೊಂದರ ಲೆಟರ್ಗಳನ್ನು ತಮ್ಮ ಸದಸ್ಯರಿಗೆ ಬರೆದಿದ್ರು. ಅದರಲ್ಲಿ ಇನ್ನು ರಜತ್ ಅವರಿಗೆ ಬರೆದ ಪತ್ರದಲ್ಲಿ ಮಗುತರ ಮನಸ್ಸು ನಿಮ್ದೆ ಅಂತ ಮೋಕ್ಷಿತ್ ಅವರು ಬರೆದಿದ್ರು. ಇನ್ನು ಉಗ್ರ ಮಂಜು ಅವರು ಅಂತೂ ರಜತರನ್ನು ಖಳನಾಯಕ ಎಂದು ಬಿಂಬಿಸಿ ಬರೆದಿದ್ರು. ಇನ್ನು ತ್ರಿವಿಕ್ರಮ್ ಅಂತೂ ರಜತ್ಗೆ ಎಣ್ಣೆನೂ ಬಿಡಬೇಡ ನನ್ನನ್ನು ಬಿಡಬೇಡ ಅಂತ ಬರೆದಿದ್ರು. ಇನ್ನು ಭವ್ಯಗೆ ಬರೆದ ಪತ್ರಗಳಲ್ಲಿ ನೋಡೋದಾದ್ರೆ ಇನ್ನು ಭವ್ಯ ಬರೆದ ಪತ್ರಗಳಂತೂ ತ್ರಿವಿಕ್ರಮ್ ಇದಾಗ್ಬಿಟ್ಟ. ಏನು ರೈಮ್ಸ್ಗಳನ್ನು ಬರೆದಿದ್ದ ಅಂದ್ರೆ ಅದನ್ನು ಕೇಳಿದ್ರೆ ಭವ್ಯ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಳು. ಅದಕ್ಕೆ ಭವ್ಯರು ಈ ಮನೆಯಲ್ಲಿ ತ್ರಿವಿಕ್ರಮ್ ನನಗೆ ಅಣ್ಣ ತಂಗಿ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ಆಗಿದ್ದಾರೆ ಅಂತ ಹೇಳಿದ್ಲು. ಇನ್ನು ಮೋಕ್ಷಿತವ್ರಿಗಂತೂ ಭವ್ಯ ಅವರು ನೀವು ಯಾರ ಕಾರಣಕ್ಕೂ ಮದುವೆ ಆಗಬೇಡ ಅಂತೇಳಿ ಸ್ಟೇಜ್ನಲ್ಲೇ ಹೇಳ್ಬಿಟ್ಲು. ಇನ್ನು ಈ ಪತ್ರದ ಲೇಖನ ಎಲ್ಲ ಮುಗಿದ ನಂತರ ಮೋಕ್ಷಿತರ ಆಸೆಯಂತೆ ಪಾಲುದಾರವೇ ಗಣಿ ಮತ್ತು ಅವರ ತಂಗಿ ಬಂದು ಇವರ ಆಸೆಯನ್ನು ಈಡೇರಿಸಿದ್ರು. ತ್ರಿವಿಕ್ರಮ, ರಜತ್ ಹಾಗೂ ಮಂಜು ಸೇರಿ ಬಿಗ್ ಬಾಸ್ನಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ರು, ಮನೆಯಲ್ಲೆಲ್ಲರೂ ಖುಷಿಯಾಗಿದ್ದಾರೆ ಮತ್ತು ನಾವು ಖುಷಿಯಾಗಿರುತ್ತೇವೆ ಅಂತ ಬಿಗ್ ಬಾಸ್ ಅಲ್ಲಿ ದಮ್ಮನ್ನು ಕೇಳ್ತಿದ್ರು. ಆಗ ಬಿಗ್ ಬಾಸ್ ಇದಕ್ಕೆ ಒಪ್ಪದಿದ್ದಾಗ ಇದಕ್ಕೆ ಸಪೋರ್ಟ್ ಆಗಿ ಭವ್ಯರು ಇದನ್ನು ಕೊಡಬೇಡಿ ಅಂತ ಸಿಗ್ನಲ್ ಮಾಡ್ತಿದ್ರು. ಇನ್ನು ಭವ್ಯಗೌಡರ ಆಸೆಯಂತೆ ಅವರ ತಂದೆಯನ್ನು ಬಿಗ್ ಬಾಸ್ ಮನೆಯ ಸ್ಟೇಜಿಗೆ ಕರೆಸಿ ಅವ್ರನ್ನ ಇಂಟ್ರೊಡಕ್ಷನ್ ಮಾಡಿದ್ರು. ಇನ್ನು ಭವ್ಯಗೌಡರು ಹೇಳುವಂತೆ ನನ್ನ ತಂದೆಯನ್ನು ಈ ಪ್ರಪಂಚಕ್ಕೆ ತೋರಿಸಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದವನು ಬಿಗ್ ಬಾಸ್ ಈಡೇರಿಸಿದ್ರು. ಇನ್ನು ಈ ಬಿಗ್ ಬಾಸ್ ಮನೆಗೆ ಬಂದ ಭವ್ಯಗೌಡರ ತಂದೆ ಮನೆಯಲ್ಲಿ ನೆಕ್ಸ್ಟ್ ಕಂಟೆಸ್ಟೆಂಟ್ ತರ ಅಟಿಟ್ಯೂಡ್ ಮಾಡಿದ್ರು. ಇನ್ನು ಕ್ಯಾಪ್ಟನ್ ಚೇರ್ನಲ್ಲಿ ಖುದ್ದು ಮಹಾರಾಜ ತರ ಆಕ್ಟಿಂಗ್ ಮಾಡಿದ್ರು. ಇನ್ನು ಮನೆ ಸದಸ್ಯರೆಲ್ಲ ತನ್ನ ಅಪ್ಪ ತಂದೆ ತಾಯಿಯ ಬಗ್ಗೆ ಮಾತಾಡ್ತಿದ್ದಾಗ ಇದನ್ನು ಕೇಳ್ತಿದ್ದ ತ್ರಿವಿಕ್ರಮ್ಗೆ, ನನಗೆ ಈ ಅಪ್ಪನ ಬಗ್ಗೆ ಎಲ್ಲರೂ ನೀವು ಮಾತಾಡ್ತಿದ್ರೆ ನನಗೆ ಗಿಲ್ಟ್ ಆಗುತ್ತೆ ಮತ್ತು ಎಲ್ಲಿ ಬೇಕಾದ್ರೂ ಹುರ್ಕೊಂಡ್ಬಿಡ್ತದೆ ಅಂತ ಹೇಳ್ತಿದ್ದ. ಇನ್ನು ತ್ರಿವಿಕ್ರಮ್ ಹೇಳಿದಂತೆ ಇದ್ದವ್ರಿಗೆ ಅದು ಬೆಲೆ ಗೊತ್ತಾಗಲ್ಲ ಮತ್ತು ಕಳ್ಕೊಂಡವ್ರಿಗೆ ಅದು ಬೆಲೆ ಗೊತ್ತಾಗುತ್ತಂತೆ ತ್ರಿವಿಕ್ರಮ್ ಮನೆ ಸದಸ್ಯರಿಗೆ ಹೇಳ್ತಿದ್ದ. ಇನ್ನು ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದ ಮಜಾ ಟಾಕೀಸ್ ಸದಸ್ಯರು ಇನ್ನು ಬಿಗ್ ಬಾಸ್ ಮುಗಿದ ನಂತರ ಫೆಬ್ರವರಿ 1 ಮಜಾ ಟಾಕೀಸ್ ಆರಂಭವಾಗುತ್ತದೆ ಅಂತೇಳಿ ವೀಕ್ಷಕರಿಗೆ ತಿಳಿಸಿದ್ರು. ಇವರು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಅಂತೂ ಮಾಡಿದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾರೆಕ್ಟರ್ ಬದಲಾಗದೇ ಇರುವ ವ್ಯಕ್ತಿ ಅಂದ್ರೆ ಅದು ಹನುಮಂತ. ಇನ್ನು ಉಳಿದ ಸದಸ್ಯರೆಲ್ಲರೂ ತಮ್ಮ ತಮ್ಮ ಕ್ಯಾರೆಕ್ಟರ್ಗಳನ್ನು ಅವಾಗ ಬದಲಾಯಿಸಿಕೊಳ್ತಾ ಬಂದಿದ್ದಾರೆ. ಉಗ್ರ ಮಂಜು ಅವರು ಫಸ್ಟಿಗೆ ವ್ಯಾಗ್ರಮ್ ಅಂತ ಇದ್ರು, ನಂತರ 2 ವಾರಗಳು ಸೈಲೆಂಟ್ ಆಗಿದ್ರು. ಇನ್ನು ಮೋಕ್ಷಿತ ಅಂತೂ ಫಸ್ಟಿಗೆ ಹೆಲ್ಮೆಟ್ ಹೋಗ್ತೀನಿ ಅಂತೇಳಿ ಅವಾಗ ಸೈಲೆಂಟ್ ಆಗಿದ್ರು, ಅದು ಬಂದ್ಮೇಲೆ ಫುಲ್ ವೈಲೆಂಟ್ ಆದ್ರು, ಆಮೇಲೆ ಸೈಲೆಂಟ್ ಆದ್ರು. ಈಗ ಮನೆ ಸದಸ್ಯರು ತಮ್ಮ ತಮ್ಮ ಕ್ಯಾರೆಕ್ಟರ್ಗಳನ್ನ ಅವಾಗ ಬದಲಾಯಿಸಿಕೊಳ್ತಿದ್ರು. ಆದ್ರೆ ಮುಗ್ಧರಾಗಿ ಮತ್ತು ಹನುಮಂತ ಅಂತ ಹೇಗಿದ್ದ ಹಾಗೇ ಇದ್ದಾರೆ. ಇನ್ನು ರಜತ್ನ ಕ್ಯಾರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ವೈಲೆಂಟ್ ಆಗಿರುತ್ತೆ ಮತ್ತು ಅವ್ನು ಮಾಡೋದೆಲ್ಲ ನಾಟಕ ತರ ಕಾಣುತ್ತೆ ನನಗೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನದಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ.